ಓಕೆ. ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅಶ್ವಿನಿ ರವಿನಂದನ್. ಇದು ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ, ಆ ದಿನದ ವ್ಲಾಗ್ ಆಗಿರುತ್ತೆ. ಮೊದಲಿಗೆ ನಾವು KSRTC ಬಸ್ಸಲ್ಲಿ ಹೋಗೋಣ ಅಂತೇಳಿ ಮನೇಲೆ ಬೈಕ್ನ ಇಟ್ಟು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಆಟೋ ಬುಕ್ ಮಾಡ್ಕೊಂಡು ಬಂದು ಅಲ್ಲಿಂದ ನಾವು KSRTC ಬಸ್ಸನ್ನು ಹತ್ಕೊಂಡ್ವಿ. ನೈಟ್ ಜರ್ನಿಯಿಂದ ನಮ್ಮಿಬ್ಬರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನೈಟೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ನಾವು ಹೊರಟಿದ್ದ ದಿನ ಹುಣ್ಣಿಮೆ ದಿನ ಆಗಿರುತ್ತೆ. ಹುಣ್ಣಿಮೆ ಚಂದ್ರ ಅಂತೂ ತುಂಬಾ ಹೊಳಿತಾ ಇದ್ದ. ಬೆಳಕಂತೂ ರಾತ್ರಿ ಆಗಿದೆ ಅಂತ ಅನ್ನಿಸ್ತಾರಲ್ಲ, ಅಷ್ಟು ಬೆಳಕು ಹೊಡಿತಾ ಇತ್ತು. ಎಲ್ಲ ಪೂರ್ತಿ ಹೊರಗಡೆ ಏನೇನಿದೆ ಎಲ್ಲ ಆಲ್ಮೋಸ್ಟ್ ಕಾಣಿಸ್ತಾ ಇತ್ತು ನಮ್ಮಿಬ್ರಿಗೂ ಕೂಡ. ಬೆಳದಿನ ರಾತ್ರಿಯಲ್ಲಿ ಚಂದ್ರನ ನೋಡ್ತಾ ಟ್ರಾವೆಲ್ ಮಾಡೋದು ಒಂಥರ ಮಜಾ ಇರುತ್ತೆ. ಅದನ್ನು ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದೇನು ಅಂತ. ನೆಕ್ಸ್ಟ್ ನಾವು ಹನೂರಲ್ಲಿ ಒಂದು ಸ್ಟಾಪ್ ಕೊಟ್ಟಿದ್ರು. ಅಲ್ಲಿ ಸ್ವಲ್ಪ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಏನಾದ್ರು ತರಿಸ್ಕೊಂಡು ತಿಂತಾಯಿದ್ವಿ. ನಮ್ಮ ಮನೆಯವರು ಹೋಗಿ ತಂದು ಕೊಡ್ತಾಯಿದ್ರು ಪಾಪ. ಹನೂರಲ್ಲಿ ಬಿಟ್ಟರೆ ಇನ್ನು ನೆಕ್ಸ್ಟ್ ಎಲ್ಲೂ ಸ್ಟಾಪ್ ಇಲ್ಲ. ನೆಕ್ಸ್ಟ್ ಏನಿದ್ರು ಬೆಟ್ಟದಲ್ಲೇ ಸ್ಟಾಪ್ ಕೊಡೋದು. ಊಟ ತಿಂಡಿ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಒಂದು ಸ್ಟಾಪ್ನ ಕೊಡ್ತಾರೆ. ನನಗಂತೂ ತುಂಬ ಚಳಿ ಅನ್ನಿಸ್ತಾ ಇತ್ತು, ಹಾಗಾಗಿ ನಾನು ಟೀ ಕಾಫಿ ಕುಡಿಯಲ್ಲ. ಆದ್ರೂ ಕೂಡ ಕಾಫಿನ ತರಿಸ್ಕೊಳ್ಳೋಣ ಅಂತ ನೋಡಿದೆ, ಕಾಫಿ ಇರಲಿಲ್ಲ ಅಂತೇಳಿ ನನ್ನ ಹಸ್ಬೆಂಡು ಟೀನ ತಂದುಕೊಟ್ಟಿದ್ರು. ಟೀನ ಕುಡ್ಕೊಂಡು ನೆಕ್ಸ್ಟು ಬಿಸ್ಕೆಟ್ ಎಲ್ಲ ತೊಗೊಂಡ್ವಿ. ಅಲ್ಲೇನೆ ಹೊಟ್ಟೆ ಹಸಿವಾಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಮತ್ತು ಲೇಸೆಲ್ಲ ತೊಗೊಂಡು ಅಲ್ಲೇ ಬಸ್ಸಲ್ಲಿ ತಿನ್ಕೊಂಡು ಹೋದ್ವಿ. ಬಸ್ಸಲ್ಲಿ ತುಂಬ ರಶ್ ಇತ್ತು. ಸಿಟಿಲಿ ಹತ್ತದಾಗ ಅಷ್ಟು ಇರಲಿಲ್ಲ. ಮತ್ತು ನರಸೀಪುರದಲ್ಲಿ ತುಂಬ ಜನ ಹತ್ಕೊಂಡ್ಬಿಟ್ರು. ಚಿಕ್ಕಲ್ಲೂರಿಗೆ ತುಂಬ ಜನ ಹೋಗ್ತಾಯಿದ್ರು, ಅದಕ್ಕಾಗಿ ಜನ ತುಂಬ ಇದ್ದರು. ನಂತರ ಬಸ್ ಇಳಿದ ತಕ್ಷಣ ಫಸ್ಟ್ ತೊಗೊಂಡಂತಹ ವಿಡಿಯೋ ಇದು. ಆ ಸ್ಪಾಟ್ಲೈಟಲ್ಲಂತೂ ಮಾದಪ್ಪ ಸಕ್ಕತ್ತಾಗಿ ಕಂಗೊಳಿಸ್ತಾ ಇದ್ರು. ಬಸ್ ಇಳಿದು ಹಾಗೆ ನಡ್ಕೊಂಡು ಬರ್ತಾ ಇದ್ವಿ. ತುಂಬ ಜನ ಇದ್ರಂತ ಅವತ್ತಂತೂ. ರೂಮ್ ಸಿಗುತ್ತಾ ಅಂತ ನೋಡಿದ್ವಿ, ರೂಮ್ ಅವೈಲಬಲ್ ಇರಲಿಲ್ಲ. ಲಾಸ್ಟ್ ಟೈಮ್ ಇಲ್ಲಿ ಬಂದು ಬುಕ್ ಮಾಡಿದ್ವಿ, ಇದು ಈಗಲೂ ಅದೇ ಥರ ಮಾಡೋಣ ಅಂದ್ಕೊಂಡ್ವಿ. ಬಟ್ 10 ಆಗಿದ್ರೂ ಕೂಡ ಇಷ್ಟೊಂದು ಜನ ಕಾಣಿಸ್ತಾ ಇದ್ರು. ಅವತ್ತು ತುಂಬ ಜನ ರೋಡಿದ್ರು. ಹುಣ್ಣಿಮೆ ಆಗಿರೋದ್ರಿಂದ ತುಂಬ ಜನ ಇದ್ದರು. ರೋಡ್ ಸೈಡ್ ವ್ಯಾಪಾರಿಗಳಂತೂ ಇನ್ನೂ ಬಾಗಿಲು ತೊಗೊಂಡು ವ್ಯಾಪಾರ ಮಾಡ್ತಾಯಿದ್ರು. ಏನೇ ಇದ್ರೂ ಅವ್ರಿಗೆ ಅದೊಂದು ಜೀವನ ಅಲ್ವಾ. ಪಾಪ ಕೆಲವೊಂದು ಅಂಗಡಿ ತೆಗೆದಿದ್ರು, ಕೆಲವೊಂದು ಅಂಗಡಿ ಮುಚ್ಚಿಬಿಟ್ಟಿದ್ರು. ಆದರೂ ಕೂಡ ಜನ ತುಂಬ ಹೆವಿ ಕ್ರೌಡ್ ಇದ್ದರು ಇವತ್ತಂತೂ ಕೂಡ. ಇದು ನೋಡಿ ಚಿನ್ನದ ತೇರು. ನಾವು ಮನೇಲೇ ಬಾಕ್ಸ್ನ ತೊಗೊಂಡು ಬಂದಿದ್ವಿ, ಪ್ರಿಪೇರ್ ಮಾಡ್ಕೊಂಡು ಚಪಾತಿ ಹಾಗೆ ಸಾಗು ತಂದಿದ್ವಿ, ವೆಜಿಟೇಬಲ್ ಸಾಗುನ. ನನಗೂ ನನ್ನ ಹಸ್ಬೆಂಡ್ಗೂ ಫುಡ್ಡು, ವಾಟರು ಹಾಗೂ ಮಲಗುವಂಥ ಪ್ಲೇಸು ತುಂಬ ಕ್ಲೀನ್ಲಿನೆಸ್ ಆಗಿರಬೇಕು ಅಂತ ಇಷ್ಟಪಡ್ತೀವಿ ಯಾವಾಗ್ಲೂ ಕೂಡ. ಜನ ಅಂತೂ ನೋಡಿ ಎಷ್ಟೊಂದು ಕ್ರೌಡ್ ಇದ್ದಾರೆ ಅವತ್ತು ಕೂಡ. ಮಾದಪ್ಪನ ಬಿಡ್ತಲ್ಲ ಅದೇನೋಪ್ಪ, ಯಾವಾಗಲೂ ಕೂಡ ಕ್ಲೀನ್ಲಿನೆಸ್ ಮೇಂಟೈನೇ ಮಾಡಲ್ಲ, ಅಷ್ಟೊಂದು ದೇಣಿಗೆ ಬರುತ್ತೆ. ಈ ದೇವಸ್ಥಾನಕ್ಕೆ ತುಂಬ ಕಾಣಿಕೆ ದೇಣಿಗೆಗಳೆಲ್ಲ ಬರುತ್ತೆ. ಆದರೂ ಕೂಡ ಏನಕ್ಕೆ ಸರ್ಕಾರ ನೀಟ್ನೆಸ್ನ ಮೇಂಟೈನ್ ಮಾಡ್ತಾ ಇಲ್ಲ ಇಲ್ಲಿ ಅನ್ನೋದು ತುಂಬ ಪ್ರಶ್ನೆ ಆಗಿ ಕಾಡುತ್ತೆ. ಯಾರು ಏನಾದರೂ ಅಂದ್ಕೊಳ್ಳಿ, ನಮಗಂತೂ ಫುಡ್ಡು, ವಾಟರು ಮತ್ತು ಮಲಗೋ ಪ್ಲೇಸ್ ಮಾತ್ರ ತುಂಬ ನೀಟಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಾವು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು 4 ಗಂಟೆಗೆ ಎದ್ದು ದರ್ಶನಕ್ಕೆ ಅಂತ ಸ್ನಾನ ಮಾಡಿ ರೆಡಿ ಮಾಡ್ಕೊಂಡು ಬಂದು 5:15ಗೆ ಕ್ಯೂವಲ್ಲಿ ನಿಂತಿದ್ವಿ. ಕ್ಯೂವಲ್ಲಂತೂ ನಾವು ಹೋಗೋಕ್ಕೂ ಮೊದಲೇ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ರು. ಚಿಕ್ಕವರಿಂದ ಹಿಡಿದು ದೊಡ್ಡವರು ಕೂಡ ಎನರ್ಜಿ ಅದನ್ನೇ ಮೇಂಟೈನ್ ಮಾಡಿಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನಕ್ಕಾಗಿ ಕಾಯ್ತಾ ಇದ್ರು. ಕೆಳಗಡೆ 3 ಸುತ್ತನ್ನ ಮುಗಿಸ್ಕೊಂಡು ಮೇಲ್ಗಡೆ ಕ್ಯೂಗೆ ಬಂದು ನಿಲ್ಲೋಷ್ಟೊತ್ತಿಗೆ ಬೆಳಗಾಗ್ತಾ ಇತ್ತು. ಆ ಗುಡ್ಡಗಳ ಬೆಟ್ಟಗಳ ಮಧ್ಯದಲ್ಲಿ ಸೂರ್ಯನ ಕಿರಣ ಬೀಳ್ತಾ ಇದ್ರೆ ಅದರ ನೋಡೋಕ್ಕೆ ಒಂದು ಅದ್ಭುತವಾದಂಥ ದೃಶ್ಯ ಆಗಿತ್ತು. ನಮಗಂತೂ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಂತೂ ನನಗೂ ನನ್ನ ಹಸ್ಬೆಂಡ್ಗೂ ತುಂಬಾ ಕ್ಯೂರಿಯಾಸಿಟಿ ಮತ್ತು ತುಂಬಾ ಇಷ್ಟ ಕೂಡ ಆಗುತ್ತೆ. ಆ ಬೆಟ್ಟಗಳ ನಡುವಿನಲ್ಲಿ ಸೂರ್ಯೋದಯ ಆಗ್ತಾ ಇರೋದಂತೂ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ ವಿಡಿಯೋದಲ್ಲಿ. ಗರ್ಭಗುಡಿ ಎಂಟ್ರಿ ಆಗೋಕ್ಕೂ ಮೊದಲೇ ಮಹದೇಶ್ವರನ ಈ ಪ್ರತಿಮೆ ಕಾಣಿಸುತ್ತೆ. ಹೂವಿನ ಅಲಂಕಾರದಲ್ಲಂತೂ ಮಾದಪ್ಪ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ರು ಅಂತ ಹೇಳ್ತೀನಿ. ನೀವು ಕೂಡ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಗರ್ಭಗುಡಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ನಂತರ ಬಂದು ತೀರ್ಥವನ್ನು ಈಸ್ಕೊಂಡು ಮುಂದೆ ಮತ್ತೊಂದು ಬಸವೇಶ್ವರ ದೇವರ ಹತ್ರ ಹೋಗಿ ಅಲ್ಲೂ ಕೂಡ ಒಂದು ನಮಸ್ಕಾರವನ್ನು ಹಾಕ್ಕೊಂಡು ಗಂಧವನ್ನು ಇಕ್ಸ್ಕೊಂಡು ಮತ್ತು ಮಂಗಳಾರತಿಯನ್ನು ತಗೊಂಡು ಮತ್ತು ಅಲ್ಲಿಂದ ಹೊರಗಡೆ ಬಂದು ಹೊರಗಡೆ ಕೂತ್ಕೊಂಡು ಒಂದು ಫೋಟೋವನ್ನು ಹಾಗೆ ಇಬ್ಬರು ಕ್ಲಿಕ್ಕಿಸ್ಕೊಂಡ್ವಿ. ಹಾಗೆ ಒಂದು ಹೊರಗಡೆ ಗೋಪುರದ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸೂರ್ಯ ಅಂತೂ ಭೂಮಿಗೆ ಚುಂಬಿಸೋ ಥರನೇ ಉಳಿತಾ ಇತ್ತು. ನೋಡೋದಕ್ಕಂತೂ ತುಂಬ ಪ್ರಕಾಶಮಾನವಾಗಿ ಕಾಣಿಸ್ತಾ ಇತ್ತು. ಆ ಗೋಪುರಕ್ಕೂ ಆ ಸೂರ್ಯನ ಸನ್ಲೈಟ್ಗೂ ಕೂಡ ಎರಡು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟ್ ಅಲ್ಲಿಂದ ಬಂದು ನಾವು ಪ್ರಸಾದ ಸ್ವೀಕರಿಸೋಣ ಅಂತ ಹೋದ್ವಿ. ಚಿತ್ರಾನ್ನ ಹಾಗೆ ಪಾಯಸವನ್ನು ಕೂಡ ಮಾಡಿದ್ರು. ಮೊಸರನ್ನ ನಾವು ಹೋಗೋಷ್ಟೊತ್ತಿಗೆ ಖಾಲಿ ಆಗಿಬಿಟ್ಟಿತ್ತು. ಗೋಪುರದ ಮುಂದೆ ಹಾಗೆ ನಿಂತ್ಕೊಂಡು ಒಂದು ವಿಡಿಯೋ ಕೂಡ ಮಾಡ್ಕೊಂಡ್ವಿ ಇಬ್ಬರೂ ಕೂಡ. ಹಾಗೆ ನಮಗೆ ಮೆಮೊರೀಸ್ನ ಕ್ರಿಯೇಟ್ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಒಂದೆರಡು ಫೋಟೋನು ಕೂಡ ದೇವ್ರದ ಗೋಪುರದ ಮುಂದೆಗಳೇ ನಿಂತ್ಕೊಂಡು ಫೋಟೋನ ತೊಗೊಂಡ್ವಿ.
ನಂತರ ಆನೆ ಬಳಿ ಹೋದ್ವಿ. ಆನೆ ಅಂತೂ ಎಲ್ರಿಗೂ ಆಶೀರ್ವಾದವನ್ನು ಮಾಡ್ತಾಯಿತ್ತು. ದುಡ್ಡು ಕೊಟ್ಟು ಎಲ್ಲರೂ ನಿಂತ್ಕೊಂಡು ಆಶೀರ್ವಾದವನ್ನು ಮಾಡಿಸ್ಕೊತಾ ಇದ್ರು. ಈ ಆನೆ ಹೆಸರು ಉಮಾಮಹೇಶ್ವರಿ ಅಂತ, ಹೆಣ್ಣು ಆನೆ ಇದು ದೇವ್ರದ್ದು. ಹಾಗೆ ನಾನು ಕೂಡ ಆನೆ ಹತ್ರ ಹೋಗಿ ಆಶೀರ್ವಾದವನ್ನು ತಗೊಂಡೆ. ಅದು ಟಚ್ ಮಾಡಿದ್ದಕ್ಕೆ ನನಗೆ ತಲೆ ತಿರ್ಗೋ ಥರ ಆಗ್ತಾಯಿತ್ತು. ಈ ಒಂದು ಪುಟ್ಟ ಹುಡುಗಿ ಆ ಆವರಣದಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿತ್ತು. ನೋಡೋಕೊಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಂದು ವಿಡಿಯೋನು ಕೂಡ ಮಾಡಿಕೊಂಡೆ ಆ ಹುಡುಗಿ ಡ್ಯಾನ್ಸ್ನ. ನಂತರ ಇದು ಹುಲಿವನ ಸೇವೆ. ಲಾಸ್ಟಲ್ಲಿ ಫೋಟೋನ ತಗೊಂಡು ಅಲ್ಲಿಂದ ಹೊರಟ್ವಿ. ನಮ್ಮ ಪ್ರಯಾಣ ಅಂತೂ ತುಂಬ ಚೆನ್ನಾಗಿತ್ತು. ಅವತ್ತಿನ ದಿನ ಕೂಡ ಚೆನ್ನಾಗಿತ್ತು ನಮ್ಮದು. ನಂತರ ಬಸ್ ಹತ್ಕೊಂಡು ಮನೆಗೆ ಅಂತ ಹೊರಟ್ವಿ. ಬಸ್ ಹತ್ತದ್ಮೇಲೆ ಕಾಣಿಸಿದಂತಹ ವ್ಯೂ ಇದು. ಬೆಟ್ಟ ಮೋಡಗಳು, ಬಿಸಿಲಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ. ಆ ಗಿಡ ಮರಗಳನ್ನ ನೋಡ್ತಾ ಗ್ರೀನರಿಗಂತೂ ನಾವಿಬ್ರು ತುಂಬ ಫಿದಾ ಆಗೋಗ್ಬಿಟ್ವಿ ಅಂತೂ. ಅಂತ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊಟ್ಟೆ ತುಂಬ ಹಸಿವಾಗ್ತಾ ಇತ್ತು. ಮನೇಲಿ ಏನು ಮಾಡೋಷ್ಟು ಪೇಷನ್ಸ್ ಅಂತೂ ನಮಗಂತೂ ಇರಲಿಲ್ಲ. ನಮಗೆ ಇಷ್ಟವಾದಂತಹ ಮೈಸೂರಿನಲ್ಲಿರುವಂಥ ದೋಸೆ ಕಾರ್ನರ್ ಅನ್ನೋ ಹೋಟೆಲ್ಗೆ ಬಂದ್ವಿ. ಇದು ನಮ್ಮ ಫೇವ್ರೆಟ್ ಪ್ಲೇಸ್ ಯಾವಾಗ್ಲೂ ಕೂಡ. ಇಲ್ಲಿ ಬಂದು ಬಾಳೆ ಒಲೆ ಊಟವನ್ನು ಆರ್ಡರ್ ಮಾಡಿದ್ವಿ ನಾವು. ಇದಂತೂ ಅನ್ಲಿಮಿಟೆಡ್ ಆಗಿ ಸಿಗುತ್ತೆ ಎಲ್ಲನೂ ಕೂಡ. ಎಲ್ಲ ಥರ ವೆರೈಟೀಸ್ ಆಫ್ ಫುಡ್ನು ಈ ಬಾಳೆ ಎಲೆ ಊಟದಲ್ಲಿ ಕೊಡ್ತಾರೆ. ಅನ್ಕಂಫರ್ಟಬಲ್ ಇರೋದ್ರಿಂದ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಮಸಾಲೆ ದೋಸೆ, ಇನ್ನೂ ಪಲ್ಯಗಳೆಲ್ಲ ವೆರೈಟೀಸ್ಗಳು ಕೂಡ ಹಾಕ್ತಾರೆ ಇಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎವ್ರಿವನ್.